4 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟು ನಿನ್ನೆ ಅಷ್ಟೇ ಪರಪ್ಪನಾಗ್ರಹ ಸೇರಿದ ಕಿರಾತಕ. 6 ತಿಂಗಳ ಹಿಂದೆ ಅಷ್ಟೇ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಗೆ 1 ಕೋಟಿ ಕೊಟ್ಟು ಬಂದಿರತಕ್ಕಂತ ಗೋವಿಂದನ ಕರ್ಮಕಾಂಡ. ಗೋವಿಂದರಾಜ್ ಮೇಲಾಧಿಕಾರಿಗಳ ಹೆಸರು ಹೇಳಿದ್ದು ಸತ್ಯನ? ಮತ್ತು ವಿಶೇಷ ಸುದ್ದಿಯೊಂದಿಗೆ ನಾನೇ ಮುಂದೆ ಬರ್ತಾ ಇದ್ದೀನಿ. ಇವತ್ತೇನಪ್ಪಾ ಅಂತಂದ್ರೆ ಪೊಲೀಸರ ಅತಿ ಹೆಚ್ಚು ಭ್ರಷ್ಟಾಚಾರ ಏನಪ್ಪಾ ಅಂತಂದ್ರೆ ನಡೀತಾ ಇದೆ. ಪ್ರತಿಯೊಂದು ಇಲಾಖೆಯಲ್ಲಿ ಪ್ರತಿಯೊಂದು ಕಚೇರಿಯಲ್ಲಿ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನಪ್ಪಾ ಅಂತಂದ್ರೆ ನಮ್ಮ ತೆರಿಗೆ ಹಣದಿಂದ ಸಂಬಳ ಕೊಟ್ಟು ನಮ್ಮ ಸೇವೆಗಾಗಿ ಇಟ್ಟಿರ್ತಕ್ಕಂಥ ಅಧಿಕಾರಿಗಳು ಏನಪ್ಪಾ ಅಂತಂದ್ರ ಇವತ್ತು ಜನರ ಹಣ ವಸೂಲಿ ಮಾಡುವ ಕೆಲಸದಲ್ಲಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಎಲ್ಲಾ ಅಧಿಕಾರಿಗಳು. ಇವತ್ತೇನಪ್ಪಾ ಅಂತಂದ್ರ ಕೆಸಿ ರಸ್ತೆ ಗ್ರೌಂಡ್ ಅಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ಇವತ್ತು ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂತ ಗೋವಿಂದರಾಜ್ ಇವರು ಏನಪ್ಪಾ ಅಂತಂದ್ರ ಯಾವುದೋ ಒಂದು ಚೀಟಿಂಗ್ ಕೇಸಲ್ಲಿ ಏನಪ್ಪಾ ಅಂತಂದ್ರ ಒಂದು ದೂರನ್ನ ಸಲ್ಲಿಸಿಕೊಂಡಿರ್ತಾರೆ. ಏನಪ್ಪಾ ಅಂತಂದ್ರೆ ದೂರನ್ನು ಸಲ್ಲಿಸಿದ ತಕ್ಷಣ ದೂರುದಾರ ಏನಪ್ಪಾ ಅಂತಂದ್ರ ದೂರುದಾರನ ಮನೆಗೆ ಹೋಗಿ ಅವನನ್ನ ತರುವಂತ ಕೆಲಸ ಕೂಡ ಮಾಡಿರ್ತಾರೆ. ಅಲ್ಲಿ ಹೋದ ತಕ್ಷಣ ಇವರಿಗೆ ವಾದ ವಿವಾದಗಳಾದ ನಂತರ ಏನಪ್ಪಾ ಅಂತಂದ್ರ ಅವನಿಗೆ ನಿನ್ನನ್ನು ಈ ಕೇಸ್ ನಲ್ಲಿ ಪಿಟ್ ಮಾಡ್ತೀನಿ, ಇಲ್ಲಾದ್ರೆ ನೀನು 5 ಲಕ್ಷ ಹಣವನ್ನು ಕೊಟ್ಟರೆ ಈ ಕೇಸ್ನಿಂದ ನಿನ್ನ ಹೆಸರನ್ನು ತೆಗೆಯುವಂತ ಕೆಲಸ ಏನಪ್ಪಾ ಅಂತಂದ್ರೆ ನಮ್ಮ ಇಲಾಖೆಯಿಂದ ನಮ್ಮ ಕಡೆಯಿಂದ ನಾವೇನಪ್ಪ ಹೆಲ್ಪ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಪ್ಪ ಅಂತಂದ್ರೆ ಅವ್ರ ಹತ್ರ ಅವ್ರಿಗೆ ಬೆದರಿಸಿ ಏನಪ್ಪ 5 ಲಕ್ಷ ರೂಪಾಯಿ ಏನಪ್ಪ ಒಪ್ಪಿಸ್ತಾರೆ. ಒಪ್ಪಿಸಿದ ತಕ್ಷಣ ಏನಪ್ಪಾ ಅಂತಂದ್ರೆ ಆ ವ್ಯಕ್ತಿ ಏನಪ್ಪಾ ಅಂತಂದ್ರೆ 5 ಲಕ್ಷದಲ್ಲಿ 1 ಲಕ್ಷ ಹಣವನ್ನ ಇವ್ರು ನೀಡಿರ್ತಾರೆ. ಅಡ್ವಾನ್ಸ್ ಬ್ರೋಕರ್ ಮುಖಾಂತರ ಏನಪ್ಪಾ ಅಂತಂದ್ರೆ ಈ ಗೋವಿಂದರಾಜನ್ಗೆ ಏನಪ್ಪ 1 ಲಕ್ಷ ರೂಪಾಯಿ ಹಣವನ್ನು ಮುಡಿರ್ತಾವ. ಇನ್ನೂ 4 ಲಕ್ಷ ಹಣವನ್ನು ಏನಪ್ಪಾ ಅಂತ ಕೊಡುದು ಬಾಕಿ ಉಳಿದಿರ್ತಾವ. ಯಾವ ಏನಪ್ಪಾ ಅಂತ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯ ಅಧಿಕಾರಿಗಳಂತ ಸಿರ್ಸಿ ಸರ್ಕಲ್ CAR ಸರ್ಕಲ್ ಬಳಿ ಗ್ರೌಂಡ್ ಬಳಿ ಏನಪ್ಪಾ ಅಂತಂದ್ರೆ ಈ ಹಣವನ್ನು ತೆಗೆದುಕೊಂಡು 27ನೇ ತಾರೀಕು ಏನಪ್ಪಾ ಅಂತಂದ್ರೆ ಹಣವನ್ನು ಸಂಗ್ರಹಣೆ ಮಾಡಿ ಏನಪ್ಪಾ ಅಂತಂದ್ರೆ ಈ ವ್ಯಕ್ತಿಯನ್ನ ಕೊಡುವಂತ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಒಬ್ಬ ವಕೀಲರನ್ನ ಕಾಂಟ್ಯಾಕ್ಟ್ ಮಾಡಿ ಏನಪ್ಪಾ ಅಂತಂದ್ರೆ ಈ ದೂರುದಾರ ಏನ್ ಮಾಡ್ತಾರೆ, ಈ ರೀತಿ ನನ್ನ ಮೇಲೆ ದೌರ್ಜನ್ಯ ಆಗ್ತದೆ ಸರ್, ನನ್ನ ಮೇಲೆ ಯಾವ ಕೇಸ್ ಇದೆ. ಅವ್ರ ಮನೆಗೆ ಹೋದ ತಕ್ಷಣ ಈ ಅಧಿಕಾರಿಗಳು ಏನ್ ಮಾಡ್ತಾನೆ, ಗೋವಿಂದರಾಜ್ ಅನ್ನೋ ವ್ಯಕ್ತಿ ಏನೇ ಮಾಡ್ತಾನಪ್ಪ ಅಂತಂದ್ರೆ ಆ ವ್ಯಕ್ತಿಯ ಮನೆಗೆ ಹೋಗಿ ಅವರನ್ನ ಹೆದರಿಸುವಂತ ಕೆಲಸ ಏನಪ್ಪಾ ಅಂತಂದ್ರೆ ಈ ಏನಪ್ಪಾ ಅಂತಂದ್ರೆ ಈ ವ್ಯಕ್ತಿ ಏನಪ್ಪಾ ಅಂತ ಅಂಜಿಸಿ ಅವರನ್ನ ಹಣ ವಸೂಲಿ ಮಾಡುವಂತ ಕೆಲಸ ಮಾಡ್ತಾನ. ಯಾರಪ್ಪ ಅಂತಂದ್ರೆ ಈ ಗೋವಿಂದರಾಜ್ ಇನ್ಸ್ಪೆಕ್ಟರ್ ಏನಪ್ಪಾ ಈ ರೀತಿ ಅವ್ರಿಗೆ ಅಂಜಿಸಿ 5 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟು ಮತ್ತೆ 1 ಲಕ್ಷ ತೆಗೆದುಕೊಂಡು ಇನ್ನೂ 4 ಲಕ್ಷ ಹಣವನ್ನು ಬಾಕಿ ಇಟ್ಟು ಬ್ರೋಕರ್ ಮುಖಾಂತರ ಏನಪ್ಪಾ ಅಂತಂದ್ರೆ ಈ ವ್ಯಕ್ತಿಯಿಂದ ಹಣ ಪಡೆದುಕೊಳ್ಳುವಲ್ಲಿ ಏನಪ್ಪಾ ಅಂತಂದ್ರೆ ಯಶಸ್ವಿಯಾಗಿ ಒಂದು ತಂಡವನ್ನ ರಚನೆ ಮಾಡಿರ್ತಾರೆ. ಶಿವಪ್ರಸಾದ್ ಲೋಕಾಯುಕ್ತ SP ಅವರಾದಂತ ಅವ್ರ ನೇತೃತ್ವದಲ್ಲಿ ಏನಪ್ಪಾ ಅಂತಂದ್ರೆ ಇವರು ಹಣ ಸಂಗ್ರಹಣೆ ಮಾಡೋ ಪ್ಲಾನ್ ನಲ್ಲಿ ಇವರು ಇನ್ಸ್ಪೆಕ್ಟರ್ ಇದ್ರು. ಇವ್ರು ಏನಪ್ಪಾ ಅಂತಂದ್ರೆ ವಕೀಲರನ್ನ ಕಾಂಟ್ಯಾಕ್ಟ್ ಮಾಡಿ ಏನಪ್ಪಾ ಅಂತಂದ್ರೆ ಇವರು ಲೋಕಾಯುಕ್ತ ಒಂದು ತಂಡನ ಮಾಡ್ಕೊಂಡು ಆ ವ್ಯಕ್ತಿ ಅಂತ ಹಿಡಿಯುವಂತ ಕೆಲಸ ಏನಪ್ಪಾ ಅಂತಂದ್ರೆ ಈ ದೂರುದಾರ ಮಾಡಿರ್ತಾನ. ದೂರುದಾರನಿಗೆ ಸಾಕಷ್ಟು ಬೆದರಿಕೆ ಕರೆ ಕೂಡ ಬಂದಿರ್ತಾವ. ಆ ಬೆದರಿಕೆ ಕರೆ ಕೂಡ ಆ ವ್ಯಕ್ತಿ ಅಂಜಿರುದಿಲ್ಲ ಏನಪ್ಪಾ ಅಂತ ಮತ್ತ ಆ ವ್ಯಕ್ತಿ ಈ ಲೋಕಾಯುಕ್ತರನ್ನ ಹಿಡ್ಕೊಂಡು ಸಿನಿಮಾ ರೀತಿಯಲ್ಲಿ ಏನಪ್ಪಾ ಅಂತಂದ್ರ ಈ ಗೋವಿಂದರಾಜನ್ನ ಲೋಕಾಯುಕ್ತರು ಅಟ್ಯಾಕ್ ಮಾಡಿ 4 ಲಕ್ಷ ಹಣವನ್ನು ಕೊಡುವುದು ರೆಡ್ ಹ್ಯಾಂಡ್ ಆಗಿ ಹಿಡಿದೇನಪ್ಪಾ ಅಂತಂದ್ರ ಆ ವ್ಯಕ್ತಿ ಫಿಂಗರ್ ಪ್ರಿಂಟ್ ಹಣವನ್ನು ಪಡೆದಿರ್ತಕ್ಕಂಥ ಫಿಂಗರ್ ಪ್ರಿಂಟ್ ಅಳಬಾರದು ಕಾರಣಕ್ಕೆ ಅವರೇ ಲೋಕಾಯುಕ್ತರು ಒಂದು 4-5 ಜನ ಆ ಇನ್ಸ್ಪೆಕ್ಟರ್ನ ಹಿಡಿಯುವಂತ ಸಂದರ್ಭದಲ್ಲಿ ಇವನು ನಾಟಕ ಮಾಡುದು ಈ ರೀತಿ ಚೀರುವಂತ ಕೆಲಸ ಈ ಇನ್ಸ್ಪೆಕ್ಟರ್ ಮಾಡಿದ್ದಾನೆ. ಈ ಇನ್ಸ್ಪೆಕ್ಟರ್ ಚೀರಿದ ತಕ್ಷಣ ಈಗ ದೂರು ಮೇಲೆ ನಾವು ಲೋಕಾಯುಕ್ತರ ಅಂದ ತಕ್ಷಣ ಚೀರುವಂತ ಕೆಲಸ ಅಂತಂದ್ರೆ ಇನ್ಸ್ಪೆಕ್ಟರ್ ಮಾಡಿ ಅವ್ರಿಗೆ ಬೆದರಿಸುವಂತ ಕೆಲಸ ಇನ್ಸ್ಪೆಕ್ಟರ್ ಮಾಡ್ತಾರೆ. ಯಾಕಂದ್ರೆ ಅವರು ಬೆದರಿಕೆ ಮಾಡ್ಕೋತ ಬಂದಿರ್ತಾರೆ. ಸಾಮಾನ್ಯ ಜನರು ಏನಪ್ಪ ಅಂತಂದ್ರೆ ಠಾಣೆಗೆ ಹೋದ್ರೆ ಕೂಡ ಅವರಿಗೆ ಬೆದರಿಸುವಂತ ಕೆಲಸ ಈ ಅಧಿಕಾರಿಗಳು ಮಾಡ್ತಾರೆ. ಯಾಕಂದ್ರೆ ನಾವು ನಮ್ಮ ಹಣದಲ್ಲಿ ಅವರಿಗೆ ಸಂಬಳ ಕೊಟ್ಟು ನಮ್ಮನ್ನ ಹೆದರಿಸುವಂತ ಕೆಲಸ ಏನಪ್ಪ ಅಧಿಕಾರಿಗಳು ಪ್ರತಿಯೊಂದು ಕಚೇರಿಯಲ್ಲಿ ಮಾಡ್ತಕ್ಕಂತ ಮಾತನ್ನ ಹೇಳ್ತೀನಿ. ಈಗ ಪ್ರತಿಯೊಂದು ಇಲಾಖೆ ತಗೊಳ್ಳಿ, ಹಣ ಇಲ್ಲದೆ ಯಾವುದು ಕೂಡ ಪೇಪರ್ ಕೂಡ ಅಳ್ಳಾಡಲ್ಲ. ಪ್ರತಿಯೊಂದು ಇಲಾಖೆಯಲ್ಲಿ ತಗೊಳ್ಳಿ, ಸಬ್ ರಿಜಿಸ್ಟರ್ ತಗೊಳ್ಳಿ, ಪೊಲೀಸ್ ಠಾಣೆಯಲ್ಲಿ ತಗೊಳ್ಳಿ, ಪ್ರತಿಯೊಂದು ಇಲಾಖೆಯಲ್ಲಿ ಹಣ ಇಲ್ಲದೆ ಯಾವುದು ಪೇಪರ್ ಕೂಡ ಅಳಗಾಡಲ್ಲ ಅಂತ ಮಾತನ್ನ ಹೇಳ್ತೀನಿ. ಈಗ ಈ ಗೋವಿಂದರಾಜರಿಗೆ ಏನಪ್ಪ ಅಂತ ಲೋಕಾಯುಕ್ತರು ಸಿನಿಮಾ ರೀತಿಯಲ್ಲಿ ರೆಡ್ ಹ್ಯಾಂಡ್ ಆಗಿ ಹಣವನ್ನು ಪಡೆದುಕೊಳ್ಳುವಂತ ಸಂದರ್ಭದಲ್ಲಿ ಲೋಕಾಯುಕ್ತರು ಅವನನ್ನ ಹಿಡಿದು ಯಶಸ್ವಿಯಾಗಿ ಶಿವಪ್ರಸಾದ್ ಲೋಕಾಯುಕ್ತ SP ಅವರ ನೇತೃತ್ವದಲ್ಲಿ ಈ ತಂಡವನ್ನು ರಚನೆ ಮಾಡಿ ಈ ಗೋವಿಂದರಾಜನನ್ನ ಪರಪ್ಪನಾಗ್ರಹಕ್ಕೆ ಕಳಿಸುವಂತ ಕೆಲಸ ಕೂಡ ಈ ಶಿವಪ್ರಸಾದ್ ತಂಡದವರು ಮಾಡ್ಯಾರ. ಅವರಿಗೂ ಕೂಡ ನಮ್ಮ ವತಿಯಿಂದ ಧನ್ಯವಾದಗಳು ಹೇಳುತ್ತಾ ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ನಿಮ್ ಸಿಬ್ಬಂದಿ ಕರೀರಿ ಸರ್.
ನಿಮ್ ಸಿಬ್ಬಂದಿ ಕರೀರಿ, ವೆಪನ್ ಎಲ್ಲ ಹೇಳಿದ್ಯಾ? ಬನ್ನಿ ಅಂತ ಹೇಳ್ತಾ ಇದ್ದೀನಿ. ನೀವು ಪೊಲೀಸ್ ನಾವು ಮತ್ತೆ ಹೇಳ್ತಾ ಇದ್ದೀನಿ. ಈ ಕಡೆ ನೀಡಿ ಪ್ಲೀಸ್ 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 ಬೇಡ ಅಲ್ಲಿ ಬಿಡಿ ಬೇಡ ಪ್ಲೀಸ್ 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 ಸರಿ 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 ಪ್ಲೀಸ್ ಪ್ಲೀಸ್ ಆಯ್ತು ಸಮಾಧಾನ ಆಗಿ ಸರ್ ಆಯ್ತು ಆಯ್ತು ಟೆನ್ಷನ್ ಮಾಡ್ಕೊಳ್ಳಿ ಸಮಾಧಾನ ಆಯ್ತು ಆಯ್ತು ಓಕೆ ಓಕೆ ಸರ್ ಓಕೆ ಓಕೆ ಹೇಳಿದ್ರಿ ಸರ್ ಆಯ್ತು ಸರ್ ಆಯ್ತು